ಪದೇ ಪದೇ ಪ್ರತಿಪಕ್ಷ ಹೇಳ್ಬೇಕಾದಾಗ ಮಾಧ್ಯಮದವ್ರನ್ನಾಗ್ಲಿ ನಮ್ಮನ್ನಾಗ್ಲಿ ಕೇಳ್ತಾ ಇದ್ರು. ಅವ್ರನ್ನೇ ಅವ್ರು ಇವತ್ತು ಅವರೇ ಹೇಳಿರೋವಂಥದ್ದು. ಅದಕ್ಕೆ ಚರ್ಚೆಗೆ ನಾವು ಇವತ್ತು ಬಂದಿದ್ದೀವಿ. ನಾವು ಯಾವತ್ತು ಚರ್ಚೆಗೆ ಬರಬೇಕಾದಾಗ ಅಭಿವೃದ್ಧಿಗಾಗದೆ ಕರೀರಿ ಮೇಡಮ್, ಬೇರೆ ಯಾವುದಕ್ಕಾದ್ರೂ ಕರೀರಿ ಅಂದಾಗ ಇವ್ರು ಇದನ್ನೇ ಚರ್ಚೆ ಮಾಡ್ತಾ ಇರೋವಂಥದ್ದು. ಮೇಡಮ್ ಇಲ್ಲಿ ಏನಂದ್ರೆ ಒಂದು ಇದೊಂದು ಮೂಲ ಕಾಂಗ್ರೆಸ್ಸಿಗರು ಮತ್ತೆ ವಲಸೆ ಕಾಂಗ್ರೆಸ್ಸಿಗರ ಕಿತ್ತಾಟ ಮೇಡಮ್. ಇಲ್ಲಿ ಮೂಲ ಕಾಂಗ್ರೆಸ್ಸಿಗರಿಗೆ ಬೆಲೆನೂ ಇಲ್ಲ, ನೆಲೆನೂ ಇಲ್ಲ. ವಲಸೆ ಕಾಂಗ್ರೆಸ್ಸಿಗರು ಏನಿದ್ದಾರೆ ಅವರ ಮೇಲ್ಗೈ ನಡೀತಾ ಇರುವಂತದ್ದನ್ನ ಅದನ್ನ ಜನ ದುರಂತ, ಕರ್ನಾಟಕದ ಜನತೆ, ಕನ್ನಡ ಜನದ ದುರಂತ. ಈ ಸರ್ಕಾರ ಬಂದಾಗ ಇವರು ಬೇರೆ ಸಂಸದರಿಗೆ ಗೌರವಯುತವಾಗಿ ಮಾತಾಡೋದು ಬಿಟ್ಬಿಟ್ಟು ಬೇರೆ ಅಮಾವಾಸ್ಯೆ ಅನ್ನತ್ತಾ ಇದ್ರು. ಈ ಸರ್ಕಾರ ಬಂದಾದ್ಮೇಲೆ ರಾಜ್ಯದ ಜನಕ್ಕೆ ಅಮಾವಾಸ್ಯೆ ಹಿಡಿದಿದೆ, ಗ್ರಹಣ ಹಿಡಿದಿದೆ ಈ ರಾಜ್ಯದ ಜನಕ್ಕೆ. ನಾವು ಕೇಳ್ತಾ ಇದೀವಿ ಅಭಿವೃದ್ಧಿಗೆ ಮಾತಾಡ್ರಿ, ನೀವೇನ್ ಮಾತಾಡಿದ್ದೀರಾ, ನೀವೇನ್ ಬಂದು ಏನ್ ಮಾಡಿ ದೊಡ್ಡ ಯೋಜನೆಗಳು ಯಾವ್ದು ತಂದಿದ್ದೀರಾ ಅಂತ ಕೇಳಿದ್ರೆ ಎಲ್ಲ ಕೇಂದ್ರದ ಬಗ್ಗೆ ಇದು ಮಾಡ್ತಾರೆ. ಇವತ್ತು ನಾವು ಹೇಳುವಂಥದ್ದು ಯಾರಾದ್ರೂ ಮುಖ್ಯಮಂತ್ರಿ ಆಗಲಿ ರಾಜ್ಯದ ಜನ ಅಭಿವೃದ್ಧಿ ಕೇಳ್ತಾ ಇದ್ದಾರೆ ಮೇಡಮ್. ಈಗ ಇವರು ನಮ್ಮ ತೆರಿಗೆ ನಮ್ಮ ಪಾಲು ಅಂತ ಹೇಳಿದ್ರು, ತೆರಿಗೆದಾರರು ಹೇಳ್ತಾ ಇದ್ದಾರೆ ನಮ್ಮ ತೆರಿಗೆ ಏನ್ ಮಾಡ್ತಾ ಇದ್ದೀರಾ, ನಮ್ಮ ತೆರಿಗೆ ನಮ್ಗೆ ಸಿಗ್ತಾ ಇಲ್ಲ,